ಎಲ್ಲರಿಗೂ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಜೈ ಭೀಮ್, ಜೈ ಭೀಮ್. ನಿನ್ನೆ ತಾನೇ ಮಾನ್ಯ SDP ಅಧ್ಯಕ್ಷರು ಮಜೀದ್ ಭೈ ಮಾನ್ಯ ಮುಖ್ಯಮಂತ್ರಿಗೂ ಭೇಟಿ ಮಾಡಿದರು. ಮುಖ್ಯಮಂತ್ರಿಗೆ ಭೇಟಿ ಮಾಡಿ ನನಗೂ ಬಂದು ಭೇಟಿ ಮಾಡಿ 1 ಗಂಟೆನ ಚರ್ಚೆ ಮಾಡಿದ್ದಾರೆ. ಇವತ್ತೇನು ಪ್ರಪೋಸಲನ್ನು ಬಜೆಟ್ ಏನು ಬರ್ತಾ ಇದೆ, ಆ ಬಜೆಟ್ ಪ್ರಪೋಸಲನ್ನು ತಮ್ಮ ಕಡೆಯಿಂದ ಬಡವ್ರಿಗೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತ ಹಿನ್ನೆಲೆಯಲ್ಲಿ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗೂ ಕೊಟ್ಟಿದ್ದಾರೆ. ನನಗೂ 1-1.5 ಗಂಟೆ ಕೂತ್ಕೊಂಡು ನಿನ್ನೆ ನಾವು ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತು ತಾವು ಮೆಮೊರಂಡಮನ್ನು ನಾನು ಕೊಟ್ಟಿದ್ದೀರಾ. ಇಲ್ಲಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ತಾನು ಹೋಗ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ತಾವು ಏನು ಮೆಮೊರಂಡಮ್ ಕೊಟ್ಟಿದೆಯಾ ಆ ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿ ಗಮನದಲ್ಲಿದೆ. ಏನಕ್ಕೆ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಮ ಬಜೆಟ್ ಕೊಡ್ಬೇಕು. ತಾವು ನೋಡಿದೆ, ನಾನು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಾವು ಮಾತಾಡುವಾಗ 3,70,000 ಕೋಟಿ ನೀವು ಬಜೆಟ್ ಕೊಡ್ತಿದ್ದೀರಾ, ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಗೆ ಕೊಡಿ ಅಂತ ತಾವು ಹೇಳ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿನೂ ಭಾಳ ಸತಿ ಹೇಳಿದ್ದಾರೆ, ನಾನೇನು ಮುಸ್ಲಿಂ ಸಮಾಜಕ್ಕೆ, ಅಲ್ಪಸಂಖ್ಯಾತರಿಗೆ ನಾನೇನು ಮೆಹರ್ಬಾನಿ ಮಾಡ್ತಾ ಇಲ್ಲ. ನಿಮ್ಮ ಪಾಪ್ಯುಲೇಷನ್ ತಕ್ಕಂಗೆ ಕರೆಕ್ಟಾಗಿ ಪಾಪ್ಯುಲೇಷನ್ ನಾವು 3 ಲಕ್ಷ ಕೋಟಿ ನಾವು ಬಜೆಟ್ ಕೊಡ್ತೀವಿ. ನೀವು 14% ಪಾಪ್ಯುಲೇಷನ್ ಇದೆ, ಆ ತಕ್ಕಂಗೆ ನಾವು ಕೊಟ್ಟರೆ 34,000 ಕೋಟಿ ಕೊಡಬೇಕಾಗ್ತದೆ. ನಿಮ್ಗೆ ಅನ್ಯಾಯ ಆಗಿದೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದೇನಾರು ಇಲ್ಲಿ ಈ ವರ್ಷ ನಾವು ಕನಿಷ್ಠ 5,000-6,000 ಕೋಟಿ ತಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಾವೇನು ಮನವಿ ಕೊಟ್ಟಿದ್ದೀರಾ ಆ ಮನವಿಯನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿ ನೀವು ಹೇಳಿ ಡಿಮ್ಯಾಂಡ್ಗಳೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 3,059.84 ಕೋಟಿ ಬಿಡುಗಡೆ ಆಗಿದೆ. ಅದರಲ್ಲಿ 2,079